ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉದ್ನಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅನ್ನದ ಮೇಲೆ ಇದನ್ನು ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನದ ಮೇಲೆ. ಇವತ್ತು ಉದ್ದಿನಿಟ್ಟಿಗೆ ಏನು ತೊಗೊಂಡಿದ್ದೀನಿ ಅಂದರೆ 2 ಸ್ಪೂನ್ ಉದ್ದಿನ ಕಾಳು, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಅರ್ಧ ಕಪ್ ಮೊಸರು, ಉಪ್ಪು ಮತ್ತು ಒಗ್ಗರಣೆಗೆ ಸಾಸಿವೆ, ಉದ್ದಿನ ಕಾಳು, ಮಜ್ಜಿಗೆ ಮೆಣಸಿನ್ಕಾಯಿ, ಇಂಗು, ಇದಿಷ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಪಟಾಪಟ್ ಅಂತ ಮಾಡ್ಕೊಳ್ಳೋಂಥ ಒಂದು ಪದಾರ್ಥ ಇದು. ಬಿಸಿ ಅನ್ನದ ಮೇಲೆ ಚೆನ್ನಾಗಿರುತ್ತಿದ್ದು, ತುಂಬ ಟೇಸ್ಟಿಯಾಗಿರೋಂಥ ಒಂದು ಡಿಶ್ ಇದು. ಇದಕ್ಕೆ ಫಸ್ಟು ನಾವು ಉದ್ದಿನ ಕಾಳನ್ನ ಹುರ್ಕೊಳ್ಳೋಣ. ಅದನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ, ಅದಕ್ಕೆ ಅದು ಸ್ವಲ್ಪ ಕಾಣಿಸ್ತಿದೆ. ಇದನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳೋಣ. ಗಮ್ಮಂತ ವಾಸನೆ ಬರುತ್ತೆ ಅನ್ಕೊಂಡು ಹುರಿಯಬೇಕು. ಇಲ್ದಿದ್ರೆ ಉದ್ದಿನ ಬೇಳೆದು ಒಂಥರ ಹಸುಸಗ್ಲು ಊಟ ಮಾಡೋಕ್ಕೆ ಒಂಥರ ಅನಿಸುತ್ತೆ. ಇದು ಕೆಂಪಗೆ ಹುರಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಊಟ ಮಾಡೋಕ್ಕೆ. ಕೆಲವರು ಇದನ್ನು ಹಸಿ ಉದ್ದಿನ ಕಾಳು ಕೂಡ ಹಾಕ್ಕೊಳ್ತಾರೆ, ಹುರಿದು ಹಾಕಿದ್ರೆ ಟೇಸ್ಟ್ ಜಾಸ್ತಿ. ಆಯ್ತು, ಇದು ನೋಡಿ ಕೆಂಪಗಾಗಿದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನೈಸಾಗಿ ಪೌಡ್ರು ಮಾಡ್ಕೊಳ್ಳೋಣ. ಇದನ್ನ ತರಕಾರಿ ಏನೂ ಇಲ್ಲದಾಗ, ಸಾರು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ಇದು 2 ನಿಮಿಷದಲ್ಲಿ ಆಗುವಂಥ ಒಂದು ಸೈಡ್ ಡಿಶ್ಶು, ಅಲ್ಲ ಮೇಯ್ನ್ ಡಿಶ್ಶು ಅಂತಲೂ ಅನ್ಕೋಬೋದು. ಅನ್ನದ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದು. ಸಾರಿನ ಬದಲಿಗೆ ಉಪಯೋಗಿಸೋಂಥದ್ದು. ಒಗ್ಗರಣೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ, ಸಾಸಿವೆ, ಉದ್ದಿನಕಾಳು, ಮಜ್ಜಿಗೆ ಮೆಣಸಿನ್ಕಾಯಿ, ಇಂಗು. ನೋಡಿ ಪುಡಿ ಕೂಡ ಮಾಡ್ಕೊಂಡು ಬಂದೆ. ಈಗ ಇದನ್ನು ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಒಂದೊಂದಾಗೆಲ್ಲ ಹಾಕ್ಕೊಳ್ಳೋಣ ಸಾಮಗ್ರಿಗಳನ್ನ. ಉಪ್ಪು ಹಾಕ್ಕೊಳ್ಳೋಣ. ಈಗ ಶುಂಠಿ, ಸಣ್ಣದಾಗಿ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ 2 ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈಗ ಮೊಸರು ಹಾಕ್ಕೊಳ್ಳೋಣ. ಈಗ ನಾನು ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ. ಊಟಕ್ಕೆ ಕೂತ್ಕೊಳ್ಳೋ ಹೊತ್ತಲ್ಲಿ ಇನ್ನೂ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ. ಈಗ ಮೇಲೆ ಒಗ್ಗರಣೆ ಹಾಕಿದ್ರೆ ಉದ್ನಿಟ್ಟು ರೆಡಿ. ಬಿಸಿ ಬಿಸಿ ಅನ್ನೋದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ. ಓಕೆನಾ? ಥ್ಯಾಂಕ್ ಯು.